ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ಬೆಳಗ್ಗೆ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀವಿ ಎಲ್ಲರೂ. ನಾನಿನ್ನೂ ಪೂಜೆ ಮಾಡಿಲ್ಲ, ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಬನ್ನಿ ಶುರು ಮಾಡೋಣ. ಹೇಗಿರುತ್ತೆ ಇವತ್ತಿನ ವ್ಲಾಗ್ ನೋಡಿ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಶುರು ಮಾಡೋಣ. 3 ಜನನು ಹಾಯ್ ಹೇಳಿ. ಹಾಯ್. ಹಲೋ. ಹಾಯ್. ರೆಡಿ ಆಗಿಬಿಟ್ಟು ಕುತ್ಕೊಂಡಿದ್ದಾರೆ ಎಲ್ಲ. ಯಾಕೆ ಹಂಗೆ ಮಾಡ್ಕೊಂಡಿದ್ದೀರಾ? ಹಿಂಗೆ ಕುತ್ಕೊಂಡಿದ್ದೀರಾ, ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ? ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಆ್ಯಕ್ಟಿಂಗ್ ಶುರು. ಎಲ್ಲೋಗೋದಂತ ಡ್ಯಾಡಿ ಡಿಸೈಡ್ ಮಾಡ್ತಾರೆ. ನಾನು ಅಷ್ಟರಲ್ಲಿ ದೀಪ ಹಚ್ತೀನಿ. ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಸಂಗಮ್ಗೆ ಹೋಗ್ಬೇಕು ಅಂತ ಅಂದ್ರೆ ನಾವು ಇದಕ್ಕೆ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಪೂಜೆ ಮಾಡಬೇಕು ಇವಾಗ. ಎಲ್ಲ ಬೆಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡ್ಬಿಡ್ತೀನಿ ಬೇಡ. ಇವತ್ತು ತಿಂಡಿಗೆ ದೋಸೆಗೆ ನೆನೆಸಿದ್ದೆ, ದೋಸೆ ಮಾಡಿದ್ದೆ. ಇವಾಗ ಸ್ವಲ್ಪ ದೋಸೆ ಮಾಡ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡು ಆದಮೇಲೆ ತಿನ್ನೋಣ ಅಂತ ದೋಸೆ ಹಾಕ್ತಾ ಇದ್ದೀನಿ. ಹಂಚು ಕಾದ್ಬಿಟ್ಟಿದೆ ಜಾಸ್ತಿ, ಸ್ವಲ್ಪ ನೀರು ಹಾಕ್ಬೇಕಾಗಿತ್ತು. ಫಸ್ಟ್ ದೋಸೆ ಹೋಯ್ತು, ಪರವಾಗಿಲ್ಲ, ಶೇಪ್ಲೆಸ್ ಆಗೋದು. ಸ್ವಲ್ಪ ಜಾಸ್ತಿ ಕಾದ್ಬಿಟ್ಟಿದೆ, ಕಾಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಧೂಪ ಹಾಕೋಣ ಅಂತ ಹೋಗಿದೆ. ಈ ಹಾಟ್ ಬಾಕ್ಸಿಗೆ ಇಟ್ಕೊಂಡು ಮಾಡಿಕೊಂಡು ಹಾಟ್ ಬಾಕ್ಸಿಗೆ ಹಾಕ್ಕೋಬೇಕು. ಅವ್ರಿಗೆಲ್ಲ ತಿಂಡಿ ಹಾಕ್ಕೊಟ್ಬಿಟ್ಟೆ, ನಾನೆಲ್ಲ ತಿನ್ಕೊಂಡ್ರು, ನಾನೊಬ್ಬಳು ತಿಂದಿಲ್ಲ. ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ತಿನ್ನೋಣ ಅಂತ. ಇಲ್ಲೇ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು, ಆದರೆ ಸ್ವಲ್ಪ ದೂರ ಎಲ್ಲೋ ಹೋಗೋಣ ಅಂತ ಇದ್ದಾರೆ. ನೋಡೋಣ ಹಿಂಗಾಗತ್ತೆ ಅಂತ ಹೇಳಿ. ಇಲ್ಲೇ ಮನೆ ಹತ್ರ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಾನು, ಬಟ್ ಇವರೆಲ್ಲರೂ ಹೋಗೋಣ ದೂರ ಅಂತ ಇದ್ದಾರೆ. ಹಂಗಾಗಿ ಸ್ವಲ್ಪ ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲೇ ಆಗಿದ್ರೆ ಮನೆಗೆ ಬಂದ್ಬಿಟ್ಟು ತಿನ್ಕೊತಾ ಇದ್ದೆ. ತಲೆ ಏನು ಬಾಚ್ಕೊಂಡೆ ಇಲ್ಲ, ಸುಮ್ಮನೆ ಹಿಂಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಯಾವಾಗ ಮಾಡಿಸ್ಕೊಳ್ತೀನಿ ಅಂತ.
ಬೆಳಗ್ಗೆಯಿಂದ ಎದ್ದಾಗಿಂದ ಫುಲ್ಲು ಬಿಸಿ. ನೀರು ಕ್ಯಾನ್ ಎಲ್ಲ ತಗೊಂತೀನಿ ಅಂದ್ರಲ್ಲ, ಹಾಂ ಎತ್ಕೊಳ್ಳಿ. ಮತ್ತೆ ಮೇಲಿದೆ, ಚಿಕ್ಕ ಕ್ಯಾನ್ ಮೇಲಿಟ್ಬಿಟ್ಟೆ ನಾನು. ಮೇಲಾಗದೆ ಜಾಗ ಇರಲಿಲ್ಲ ಜಾಗ ಇಲ್ಲ ಏನು ಇಟ್ಕೊಳಕ್ಕೂ. ಕೆಳಗೆಲ್ಲ ಇಟ್ಟರೆ ಜಾಗನೇ ಆಗಲ್ಲ. ಆ ಬಾಕ್ಸ್, ಹಿಟ್ಟಿನ ಬಾಕ್ಸ್ ಇಡೋಕ್ಕೆ ಜಾಗ ಇಲ್ಲ ಗೊತ್ತಾ. ಹಿಟ್ಟಿನ ಬಾಕ್ಸ್ ಹೊರಗಡೆ ಇಟ್ಕೊಂಡಿದ್ದೀನಿ, ಕಬೋರ್ಡ್ ಒಳಗಡೆ ಇಡ್ಸಲ್ಲ. ಅದು ಮೋಡ ಆಗಿದೆಯಪ್ಪ, ನಿನ್ನೆಯಿಂದ ಮೋಡ ಆಗಿದೆ. ಇವಾಗ ಹೊಡ್ತಾ ಇದ್ವಿ. ಆಲ್ ಸೆಟ್ ಟು ಗೋ. ಚಿನಿ ಎಲ್ಲಿ ಕಿಟಕಿ ಹತ್ರ ಕೂತಿದೀಯಾ? ಮುಖ ಅಡ್ಡ. ಹೌದಾ, ನೀನು ಈ ಕಡೆ ಬಾ ಕೃಷ್ಣ. ಕಾಣಿಸುತ್ತೆ, ಯಾಕೆ ಕಾಣಿಸಲ್ಲ? ಓಕೆ, ಹೊರಡುವ. ಹೋಗೋಣ ಸಂಗಮ್ಗ. ನಾವು ಹೋಗ್ತಿರೋ ದೇವಸ್ಥಾನಕ್ಕೆ ಗುರು. ಅದೇ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಂಗಮ್ಗ. ಇವತ್ತೇನು ಅಂತ ಅಂದರೆ ಅನಿಲ್ಗೆ ಸ್ವಲ್ಪ ಕೆಲಸ ಇತ್ತು. ನಮ್ಮ ಸೈಟ್ ಹತ್ರ ಒಂಚೂರು ಕೆಲಸ ನಡೀತಾ ಇದೆ, ಅಲ್ಲಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಅವರು ಇಲ್ಲೇ ಎಲ್ಲರ ಹತ್ರ ಟೆಂಪಲ್ ಕರ್ಕೊಂಡು ಹೋಗ್ತೇನೆ ಅಂತ ಅಂದರು. ಆಮೇಲೆ ಇಲ್ಲ ಸೈಟ್ ಹತ್ರ ಹೋಗ್ತೀವಿ ಅಂತ ಅಂದಮೇಲೆ ಅಲ್ಲೇ ಯಾವ್ದಾದ್ರು ಟೆಂಪಲ್ಗೆ ಹೋಗೋಣ, ನೀವು ಅದೇನು ಕೆಲಸ ಮುಗಿಸ್ಕೊಂಬನ್ನಿ, ನಾವು ಅದುವರೆಗೂ ಕಾರಲ್ಲೇ ಕೂತಿರ್ತೀವಿ ಅಂತ ಹೇಳಿದೆ ನಾನು ಅವ್ರಿಗೆ. ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಹೇಳಿ ಕರ್ಕೊಂಡು ಹೊರಟಿದ್ದೇ ಲೇಟಾಗಿತ್ತು. ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲೇ 12:30 1 ಗಂಟೆ ಆಗೋಯಿತು. ಇನ್ನು ಅಲ್ಲಿಂದ ಹೊರಟು ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಆಲ್ರೆಡಿ ನಾವು ಸೈಟ್ ಹತ್ರ ಬಂದುಬಿಟ್ಟಿದ್ವಿ. ಅನಿಲ್ ಕೂಡ ನಮ್ಮನ್ನ ಅಲ್ಲಿ ನಿಲ್ಲಿಸಿ ಬಿಟ್ಬಿಟ್ಟು ಅವರು ಕೆಲಸ ಏನೋ ಇದೆ ಸ್ವಲ್ಪ ಮುಗಿಸ್ಕೊಂಬರ್ತೀನಿ ಅಂತ ಹೋದರು. ಆ ಟೈಮ್ಗೆ ನಾವು ಕುತ್ಕೊಂಡು ಆರಾಮಾಗಿ ಮಾತಾಡ್ತಿದ್ವಿ. ಹಾಗೆ ಚಿನ್ನ ಏನಾದ್ರು ತಿನ್ನೋಕ್ಕೆ ತೊಗೊಂಡು ಬರ್ತೀನಿ ಅಂತ ಹೋದ್ರೆ ಈ ಥರ ತಿನ್ಕೊಂಡು ಆರಾಮಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಆ ಟೈಮ್ಗೆ ಇವ್ರ ದೊಡ್ಡಮ್ಮ ಕಾಲ್ ಮಾಡಿದ್ರು, ಅನಿಲ್ ಅವ್ರ ದೊಡ್ಡಮ್ಮ. ಹಿಂಗೆ ನನ್ನ ತಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ ಅಂತೇಳಿ ನಾನು ಏನಾಯಿತು ಏನು ಎತ್ತೆಲ್ಲ ನೀಟಾಗಿ ಕೇಳಿದೆ. ಹಿಂಗೆ ಹಿಂದಿನ ದಿನ ಅಂದರೆ ಶುಕ್ರವಾರ ಏನೋ ಅಡ್ಮಿಟ್ ಆಗಿರೋದಂತೆ. ಇವತ್ತು ಶನಿವಾರ, ಅಂದರೆ ಅವ್ರು ಕಾಲ್ ಮಾಡಿದ್ದು ನಮಗೆ ಶನಿವಾರ ಮಧ್ಯಾಹ್ನ ಮೇಲೆ. ಸೊ ಏನು ಮಾಡೋದಪ್ಪ ಅಂತ ಕನ್ಫ್ಯೂಷನ್ಲಿತ್ತು. ವಾಪಸ್ ಹೋಗ್ಬಿಡೋದ ಇವಾಗಲೇ ಅಥವಾ ಏನು ಮಾಡೋದು ಅಂತೇಳಿ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಯಾರನ್ನೂ ಬಿಡ್ತಾ ಇಲ್ಲ ಒಳಗಡೆ, ಇನ್ನೂ ICUದಲ್ಲೇ ಇದ್ದಾರೆ. ಸೊ ಟೈಮಿಂಗ್ಸ್ ಬಂದುಬಿಟ್ಟು ಸಂಜೆ ಮೇಲೆ ಬಿಡ್ತಾರೆ ಅನ್ನೋ ಥರ ಹೇಳಿದ್ರು. ಸರಿ ಆಯಿತು ಅಂತ ನಾವು ಕೂಡ ಸರಿ ಹಿಂಗಿದ್ರು ದೇವಸ್ಥಾನಕ್ಕೆ ಅಂತ ಬಂದುಬಿಟ್ಟಿದ್ದೀವಿ ಇಲ್ಲಿ ತನಕ. ಈಗ ನೆಲಮಂಗ್ಲಿಂದ ವಾಪಸ್ ಹೋಗೋದಕ್ಕಿಂತ ಬೆಟರ್ ದೇವಸ್ಥಾನದಲ್ಲಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂಥೇಳಿ ಹೋದ್ವಿ. ಆಮೇಲೆ ಬಂದ ಮೇಲೆ ಮತ್ತು ಸಂಡೇ ಎಲ್ಲ ಟ್ರೈ ಮಾಡಿದ್ವಿ ಹೋಗೋಕ್ಕೆ ಅಂಥೇಳಿ ಹಾಸ್ಪಿಟ್ಲಿಗೆ. ಬಟ್ ಇನ್ನೂ ಬಿಡ್ತಾ ಇಲ್ಲ ಒಳಗಡೆ, ವಾರ್ಡಿಗೆ ಶಿಫ್ಟ್ ಆದಮೇಲೆ ಬನ್ನಿ ಅನ್ನೋ ಥರ ಹೇಳಿದ್ರು. ಸರಿ ಆಯಿತು ಅಂತ ನಾವೇನು ಮಾಡಿದ್ವಿ, ವಾರ್ಡಿಗೆ ಶಿಫ್ಟ್ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಯಾಕೋ ಮನಸ್ಸು ತಡೀಲಿಲ್ಲ. ಸೊ ಸೋಮವಾರ ಸಾಯಂಕಾಲ ಹೋಗ್ಬಿಟ್ಟು ಬಂದುಬಿಟ್ವಿ. ಬಿಡಲಿಲ್ಲ ಒಳಗಡೆ, ಬಟ್ ಸ್ಟಿಲ್ ಹೋಗ್ಬಿಟ್ಟು ಸ್ವಲ್ಪ ಅಲ್ಲೇ ನಿಂತ್ಕೊಂಡಿದ್ದು, ಸ್ವಲ್ಪ ವಿಚಾರಿಸ್ಕೊಂಡು ಏನು ಏನಾಯಿತು ಎಲ್ಲ ಕೇಳಿಕೊಂಡು ಬಂದ್ವಿ. ನಾವು ಹೋಗಿದ್ದ ದಿವಸ ಆ್ಯಕ್ಚುಲಿ ವಾರ್ಡಿಗೆ ಶಿಫ್ಟ್ ಮಾಡಬೇಕಾಗಿತ್ತಂತೆ. ಆದರೆ BP ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಾಯಿತ್ತು ಅಂತ ಹೇಳಿ ಇನ್ನೂ ಶಿಫ್ಟ್ ಮಾಡಿರಲಿಲ್ಲ, ಇನ್ನೂ 2 ದಿವಸ ಆಗುತ್ತೆ ಅಂತ ಹೇಳಿದ್ರು. ಅದು ಅಲ್ಲದೆ ಅವ್ರಿಗೆ ಸ್ವಲ್ಪ BP ಮತ್ತು ಶುಗರ್ ಎಲ್ಲ ಇರೋದ್ರಿಂದ ರೆಗ್ಯುಲರ್ ಮೆಡಿಕೇಷನ್ ಇತ್ತಂತೆ. ಸೊ ಅದೆಲ್ಲ ಸರಿಯಾಗಿ ತೊಗೊಳ್ತಾ ಇರಲಿಲ್ಲ ಅಂತ ಅವ್ರ ಮಗ ಅದೇ ಮಾತು ಕೇಳಲ್ಲ, ಹಠ ಸ್ವಲ್ಪ ಅಂತ ಅದನ್ನೇ ಹೇಳ್ತಾ ಇದ್ದ. ಸೊ ಹಾಗಾಗಿ ವಯಸ್ಸಾಗಿರೋರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನಾನು ಹೇಳೋದು, ದಯವಿಟ್ಟು ಸ್ವಲ್ಪ ಮಕ್ಕಳು ಮಾತು ಕೇಳಿ, ನೀವು ಮೆಡಿಕೇಷನ್ಸ್ ಎಲ್ಲ ಕರೆಕ್ಟಾಗಿ ತೊಗೊಳ್ಳಿ. ಆವಾಗ ಈ ರೀತಿಯಾದಂಥ ಒಂದಷ್ಟು ಸಿಚುವೇಶನ್ನು ಒಂಚೂರು ಕಂಟ್ರೋಲ್ ಮಾಡ್ಬೋದು ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಹಾರ್ಟ್ ಅಟ್ಯಾಕ್ ಅನ್ನೋದೇ ಒಂಥರ ಭಯ ಆಗುತ್ತೆ. ನಮ್ಮ ಅಜ್ಜಿ ಕೂಡ ರೀಸೆಂಟಾಗಿ ತೀರೋಗಿದ್ದು ಹಾರ್ಟ್ ಅಟ್ಯಾಕಿಂದನೇ. ಆ್ಯಕ್ಚುಲಿ ಅವ್ರಿಗೂ ಗೊತ್ತಾಗಿದೆ, ಅವ್ರಿಗೆ ತುಂಬ ಸರಿ ಆಗಿರೋದ್ರಿಂದ ಅವ್ರಿಗೆ ಆಲ್ರೆಡಿ ಇದೇ ಥರ ನೋವು ಅಂತ ಗೊತ್ತಾಗಿ ಅವರು ಎಲ್ಲರನ್ನೂ ಕರೆಯೋ ಅಷ್ಟರಲ್ಲಿ, ಅಂದರೆ ನಮ್ಮ ಅಜ್ಜಿ ಒಬ್ಬರೇ ಇದ್ದರು, ನಮ್ಮ ಅಪ್ಪಾಜಿ ಇರಲಿಲ್ಲ. ನಮ್ಮ ಅಪ್ಪಾಜಿ ಆ್ಯಕ್ಚುಲಿ ಅವತ್ತಿನ ದಿನವೇ ಊರಿಗೆ ಬಂದಿದ್ದರು. ನಮ್ಮ ಅಜ್ಜಿನೇ ಹೇಳಿ ಕಳಿಸಿದ್ರಂತ ಏನಾಗಲ್ಲ ಹೋಗು ಅಂತ ಹೇಳಿ. ಆ ಟೈಮ್ಗೆ ಅವರೊಬ್ಬರೇ ಇದ್ರಲ್ಲ, ಆವಾಗ ಅವರು ಬೇರೆಯವ್ರನ್ನ ಕರೆದು ಅವ್ರು ಬಂದು ಕಾರಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಹಂಗಾಗ್ಬಿಡ್ತು. ಯಾವುದೂ ನಮ್ಮ ಕೈಲಿ ಇರಲ್ಲ, ಎಲ್ಲ ಅವ್ರು ಟೈಮ್ ಬಂದಾಗ ಹೋಗ್ತಾ ಇರಬೇಕು. ದೇವ್ರು ಯಾವಾಗ ಕರೀತಾನೆ ಯಾವಾಗ ಕಳಿಸ್ತಾನೆ ಅವನಿಗೆ ಗೊತ್ತು. ನಾವು ಅಂದ್ಕೊಂಡಂಗೆಲ್ಲ ಆಗೋದಿಲ್ಲ ಅಲ್ವಾ. ರೈಲ್ವೆ ಟ್ರ್ಯಾಕ್ ಮಧ್ಯದಲ್ಲಿ ನಿಂತು ಬಿಟ್ಟಿದ್ದೀವಿ. ಯಪ್ಪ ಕರೆಕ್ಟಾಗಿ ಮಧ್ಯ ಸೆಂಟರು ನೋಡಿ, ಟ್ರ್ಯಾಕ್ ಇಲ್ಲೇ ಇದೆ, ಸೆಂಟರ್ ರೈಲ್ವೆ ಟ್ರ್ಯಾಕ್. ಮಧ್ಯದಲ್ಲಿ ನಿಲ್ಸ್ಬಿಟ್ರಲ್ಲ ಭಯ ಆಗ್ಬಿಡ್ತಾರೆ. ಹೆಂಗಿದೆ ಚಿನಿ?
ರೈಲ್ವೆ ಟ್ರ್ಯಾಕ್ ಮಧ್ಯದಲ್ಲಿ ನಿಂತಿದ್ದು ಚೆನ್ನಾಗಿದೆಯಾ? ಅದ್ರಲ್ಲಿ ಏನ್ ಚೆನ್ನಾಗಿದೆ ಅಂತ ಗೊತ್ತಾಗ್ತಲ್ಲ. ಚೆನ್ನಾಗಿರುತ್ತೆ ಒಂಥರ. ಹೌದು, ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಇದೆಲ್ಲ. ಇನ್ನೊಂದು ಟ್ರ್ಯಾಕ್ ಇದೆ ಇಲ್ಲಿ. ಇನ್ನೊಂದು ಟ್ರ್ಯಾಕ್ ಇದೆ ನೋಡಿ ಇಲ್ಲಿ, ರೈಲ್ವೆ ಟ್ರ್ಯಾಕ್ ಇದೆ. ಹೆಸರುಘಟ್ಟ ಇದು ಸೈಡ್ ರೀ. ಸರಿ, ಚಿಕ್ಕಮಣ್ಣವರ ಮತ್ತೆ ಈ ಕಡೆಯಿಂದ ತುಮಕೂರು ಕಡೆಯಿಂದ ಬರೋದು ಈ ಕಡೆಗೆ. ಏನಿದು ಇಷ್ಟೊಂದು ಜಾಸ್ತಿ ವೆಹಿಕಲ್ಸ್? ಅಂದರೆ ಇದು ಗೇಟ್ ಕ್ಲೋಸ್ ಆಗಿತ್ತೇನೋ ಮೋಸ್ಟ್ಲಿ, ಅದಕ್ಕೆ ವೆಹಿಕಲ್ಸ್ ಜಾಸ್ತಿ ಇದೆ ಅಲ್ವಾ? ಯಾವ್ದಾದ್ರು ಟ್ರೈನಿಂದ ಒಂದು ಕಾರಲ್ಲೇ ಮಧ್ಯದಲ್ಲಿ ಸಿಗಾಕೊಂಡಲ್ಲ, ಹಂಗೆಲ್ಲ ಮಾಡಲ್ಲ. ಯಾಕೆ ಗೇಟ್ ಕ್ಲೋಸು ಆ ಟೈಮಿಗೆ ಅವರು ಇನ್ನೂ ಹಿಂದೆನೇ ಇರುವಾಗೆ ಗೇಟ್ ಕ್ಲೋಸ್ ಮಾಡ್ತಾರೆ. ಇನ್ನು ವೆಹಿಕಲ್ ಇದು ಟ್ರೈನು ಇನ್ನೂ ಸ್ವಲ್ಪ ದೂರ ಇರುವಾಗಲೇ ಗೇಟ್ನ ಕ್ಲೋಸ್ ಮಾಡ್ತಾರೆ. ಅದೇ ದೂರ ಇದ್ವಾಗೇನೆ ಅವ್ರು ಹೋಗಿದ ತಕ್ಷಣ ಪಚಕ್ ಅಂತ ಕ್ಲೋಸ್ ಆಗ್ಬಿಟ್ರು. ಯಾರು ಹೋಗಿದ ತಕ್ಷಣ? ಯಾರು ನಂಬ್ತಾರ ಗೊತ್ತಿಲ್ಲ ಏನಾಗುತ್ತೆ. ಅವ್ರನ್ನ ಮುಂದೆ ಕಳಿಸ್ತಾರೆ ಗೇಟ್. ಅದಕ್ಕೆ ನಿಂತರಲ್ಲಿ ಕೂರ್ಸಾರ ಅಲ್ಲಿ. ಅವನ್ ತರದವ್ರನ್ನ ಕೂರಿಸ್ಬಾರ್ದು. ಹಾಕಿ ನೋಡೋಣ ಗೇಟ್ ಹಾಕ್ಲಿ ಅಂತ ಕಾಯ್ಕೊಂಡಿರ್ತೀಯಾ? ಹೆಂಗಿರುತ್ತೆ ಅಂದ್ರೆ ಟ್ರೈನಲ್ಲಿ ಗೊತ್ತಾಗಲ್ಲ ಕೃಷ್ಣ. ಟ್ರೈನ್ ಸೀದಾ ಕುತ್ಕೊಂಡು ಹೋಗ್ತಾ ಇರುತ್ತೆ. ಟ್ರೈನ್ ಅವ್ರಿಗೆ ಏನು ಗೊತ್ತಾಗಲ್ಲ. ಟ್ರೈನ್ ಆಫ್ ಮಾಡ್ಬೇಕಂದ್ರೆ ಸುಮಾರು ಕಿಲೋಮೀಟರ್ ಮುಂಚೆನೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಬೇಕು. ಅಲ್ಲಿಂದನೇ ಬ್ರೇಕ್ ಹಾಕೊಂಡು ನಿಧಾನಕ್ಕೆ ಸ್ಲೋ ಮಾಡ್ಕೊಂಡು ಬಂದು ನಿಲ್ಸೋದು. ಹಟ್ ಅಂತ ನಿಲ್ಸೋಕ್ಕಾಗಲ್ಲ. ಡೀರೆ ಇಲ್ಲ ಗೊತ್ತಾಯ್ತಾ? ಓಕೆ, ದೂರ ಇದಪ್ಪ ಅಂದ್ಕೊಂಡಷ್ಟು ಹತ್ರ ಇಲ್ಲ, ಇದು ದೂರ ಇದೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಹೋಗೋಣ ಬನ್ನಿ. ಲೆಟ್ಸ್ ಗೋ. ನೋಡ್ತೀನಿ. ಆಟೋಮೆಟಿಕ್ ಎಲ್ಲ ಅದಾಗೆ ಕಂಟ್ರೋಲ್ ಆಗುತ್ತೆ ರೀ. ಮ್ಯಾನ್ಯಲ್ ಆದರೆ ನಾವು ಕಂಟ್ರೋಲ್ ಮಾಡಬೇಕು. ಆಟೋಮೆಟಿಕ್ ಅದಾಗೆ ಕಂಟ್ರೋಲ್ ಆಗುತ್ತೆ, ಗೊತ್ತಾ? ಅದಕ್ಕೆ ಆಟೋಮೆಟಿಕ್ ತೊಗೊಳ್ಳೋಣ ಅಂತ ನಾನು ಹೇಳಿದ್ದು. ಇವ್ರಿಗೆ ಮ್ಯಾನ್ಯಲ್ ಇಷ್ಟ. ಕಾಲ್ಗೇನು ಕೆಲಸ ಇರಲ್ಲ. ಆಟೋಮೆಟಿಕ್ ಆದರೆ ನಿಮ್ಮ ಕಾಲ್ಗೇನು ಕೆಲಸ ಇರಲ್ಲ. ಆರಾಮಾಗಿ ಸ್ಟೇರಿಂಗ್ ಅಂದ್ಕೊಂಡು ಹೋಗೋದಷ್ಟೇ, ಗೊತ್ತಾ? ಬ್ರೇಕ್ ಒಂದು ಇರುತ್ತೆ ಅಷ್ಟೇ. ಬ್ರೇಕ್ ಮತ್ತೆ ಆಕ್ಸಿಲೇಟರ್. ಆಕ್ಸಿಲೇಟರ್, ಬ್ರೇಕ್. ಕ್ಲಚ್ ಇರಲ್ಲ. ಡೋರ್ ಅದು ಓಪನ್ ಆಗಿಲ್ಲ. ಅದು ಬಾಟಲ್ ಇಟ್ಟಿದಾರಲ್ಲ, ಖಾಲಿ ಬಾಟಲ್ ಕೆಳಗಡೆ ಅಲ್ಲಿ, ಅಲ್ವಾ ರೀ ಸೌಂಡ್ ಆಗ್ತಿರೋದು? ವಾತಾವರಣ ಮಾತ್ರ ಚೆನ್ನಾಗಿದೆ. ಮೂಗ್ ಫ್ರೀಸ್ ಆಗ್ತಿದೆ ಬೇಗ. ಮೂಗ್ ಫ್ರೀಸ್ ಆಗ್ತಿದ್ಯಾ? ಏನಕ್ಕೋ ಮೂಗ್ ಫ್ರೀಸ್ ಆಗುತ್ತೆ? ಫ್ರೀಸ್ ಆಗ್ತಾ ಇದೆ. ತಣ್ಣ ಎಲ್ಲೋ ಫುಲ್ ಕಮ್ಮಿ ಮಾಡಿದೀನಿ. AC ತಣ್ಣ ಎಲ್ಲೋ ಬಂತಾ ಇದೆ. ಹೊರಗಡೆ ಗಾಳಿ ಬೇಕಂತ ರೀ ನಮ್ಗೆ. ಏನ್ ಮಾಡದರಿ? AC ಆಫ್ ಮಾಡದರಿ? ಹೊರಗಡೆ ಗಾಳಿ ಬೇಕಂತೀರಿ ನಮ್ಗೆ. ಆಫ್ ಮಾಡ್ಲಾ? ಓಕೆ, ಆಫ್ ಮಾಡಿದೀನಿ ಗುರು. ತಕ್ಕೋ. ನನಗೆ ಹೇಳ್ತಿಲ್ಲ, ನನಗೆ ಹೇಳ್ತೀಯಲ್ಲ ಕಾರಲ್ಲಿ ಕುತ್ಕೊಂಡಿದ ತಕ್ಷಣ ಹಂಗ್ ಕುತ್ಕೋತೆ ಹಿಂಗ್ ಕುತ್ಕೋತೆ ಅಂತ. ಇವಾಗ ನೀನೇ ನೋಡು ಮಮ್ಮಿ, ಇಲ್ಲಿ ಟೇಕ್ ಕ್ಯಾಪ್ಚರ್ ದಿಸ್ ಥಿಂಗ್. ಬೇಡಿತ್ತು ನಮ್ಗೆ ನೀರು. ಇಟ್ಕೊಳ್ಳೋದು ಗಟ್ಟಿಗೆ. ರೆಡ್ ಬಾಟಲಲ್ಲಿ ಬೇಕಿತ್ತು ನಮಗೆ. ಕೆಂಪು ಬಾಟ್ಲಿ. ಓಕೆ, ಇವಾಗ ರೀಚ್ ಆಗಿದ್ದೀವಿ. ಕಾರ್ ನಿಲ್ಸಿದ್ದೀವಿ. ತುಂಬ ಜಾಸ್ತಿ ಕಾರ್ಗಳಿದೆ. ಎಷ್ಟು ರಶ್ ಇದೆ ಅಂತ ಗೊತ್ತಿಲ್ಲ. ನೋಡುವ, ಹೋಗುವ. ಬನ್ನಿ ಹೋಗೋಣ. ಚಪ್ಪಲಿ ಹಾಕೊಂಡು ಹೋಗೋಣ. ಬಿಟ್ಟು ಹೋಗೋದಾ? ಎಲ್ಲ ಹಾಕೊಂಡೇ ಹೋಗ್ತಾ ಇರೋದಲ್ಲ. ಹೆಂಗ್ ಹೇಳ್ತೀರಾ ಹಂಗೆ. ನನಗೂ ಗೊತ್ತಿಲ್ಲ. ಹೋಗ್ ಬಂದಿದ್ ಯಾವ್ದೋ ಕಾಲದಲ್ಲಿ ನಾನು ಸ್ಕೂಲಿಗೆ ಹೋಗ್ಬೇಕಿದ್ರೆ ಹೋಗ್ ಬಂದಿರೋದು. ನಂಗೆ ಇವಾಗ ಹೇಳ್ತಿರುತ್ತಾ ಅಂತ ಗೂಗಲ್ ಏನೇನೋ ಮಾತಾಡ್ತೀರ ಅತ್ಲೆಗೆ. ನಾನು ಯಾವ್ದೋ ಕಾಲದಲ್ಲಿ ಹೋಗಿರೋದು. ಏನ್ರಿ ಚಪ್ಪಲಿ ಹಾಕೊಳೋದ ಬೇಡವಾ?
ಹಾಂ ಸರಿ, ಚಪ್ಪಲ್ ಹಾಕ್ಕೊಂಡು ಕೊಡ್ತಾ ಇದೀವಿ. ಮೋಡ ಇದೆ ಹಂಗಾಗಿ ಸ್ವಲ್ಪ ಪರವಾಗಿಲ್ಲ, ಅಷ್ಟೇಂದೇನು ಬಿಸಿಲಿಲ್ಲ. ಅಯ್ಯೋ ಸರಿ ಬನ್ನಿ ಹೋಗೋಣ. ಏನಾಯ್ತು ಕೃಷ್ಣ? ಆ ಕಡೆಯಿಂದ ಇಳಿಬೇಕಾಗಿತ್ತು, ಈ ಕಡೆಯಿಂದ ಯಾಕೆ ಇಳಿತಾ ಇದೆಯಾ? ಆ ಕಡೆ ಜಾಗ ಇಲ್ವಾ ಇಳಿಯೋಕ್ಕೆ? ಹಾಂ ಹೆಚ್ಚಿನ ಹೆಂಗಿತ್ತು ಡ್ರೈವ್? ಆಯ್ತು ಬಾರಪ್ಪ, ನಮ್ಮ ಮನೆ ಹುಡ್ಗಂಗೆ ಗೊತ್ತಾಯ್ತು, ಏನಾದ್ರು ಕೊಡಿಸ್ಬೇಕು ಫಸ್ಟು. ದೇವಸ್ಥಾನ ರೀಚ್ ಆದ್ವಿ, ಲೇಟ್ ಆಗಿತ್ತು ಆಲ್ರೆಡಿ. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಾಯಿತು. ಶನೈಶ್ಚರನ ದರ್ಶನ ಆಗಿ ತುಂಬ ಖುಷಿಯಾಯಿತು ನನಗೆ. ಎಲ್ಲರಿಗೂ ಶನೈಶ್ಚರ ಒಳ್ಳೆಯವನು ಆದರೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಪಾಠ ಕಲಿಸ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ದರ್ಶನ ಆಗಲಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ನಾವು ಕೂಡ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಆಗಿರ್ಬೋದು, ಎಳ್ಳಾಗಿರ್ಬೋದು, ಕಪ್ಪು ಬಟ್ಟೆ ಈ ಥರ ಒಂದಷ್ಟು ಹೇಳಿದರು. ಅದನ್ನೆಲ್ಲದನ್ನು ತೊಗೊಳ್ತಾಯಿದ್ರು ಎಲ್ಲರೂ ಅಲ್ಲಿ. ನಾವು ಕೂಡ ತೊಗೊಂಡು ದಾನ ಕೊಟ್ಬಿಟ್ಟು ಹಾಗೆಯೇ ಎಳ್ಳು ಬತ್ತಿ ಎಲ್ಲ ಹಚ್ಬಿಟ್ಟು ಚೆನ್ನಾಗಿ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆ ಕಡೆಯಿಂದ ಹೊರಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನದಲ್ಲಿ ತುಂಬ ಕಲ್ಲು ಹಾಕ್ಬಿಟ್ಟಿದ್ರು, ಕಾಲ್ಗಂತೂ ಚೆನ್ನಾಗಿ ಚುಚ್ಚ ಹಾಕ್ಬಿಡ್ತು ಎಲ್ಲರಿಗೂ. ಎಲ್ಲರೂ ಅಷ್ಟೇ ಕಾಲು ಫುಲ್ಲು ಚುಚ್ಚಿಸ್ಕೊಂಡು ಹೋಗ್ತಾ ಇದ್ದಿದ್ದು. ಇಲ್ಲಿ ತುಂಬ ರಶ್ ಏನು ಇರಲಿಲ್ಲ, ಒಂದು ಹಾಫ್ ಆನ್ ಅವರಲ್ಲಿ ದರ್ಶನ ಆಯಿತು. ಸ್ಪೆಷಲ್ ಎಂಟ್ರಿ ಕೂಡ ಇತ್ತು, ಬಟ್ ನಾವು ನೋಡಿರಲಿಲ್ಲ ಮುಂಚೆನೇ, ಆಲ್ರೆಡಿ ಅರ್ಧಕ್ಕೆ ಬಂದುಬಿಟ್ಟಿದ್ವಲ್ಲ, ಹಾಗಾಗಿ ದರ್ಶನ ಮಾಡಿಕೊಂಡು ಜನರಲ್ಲೇ ನಿಂತ್ಕೊಂಡು ಬಂದ್ವಿ. ಅದಾದಮೇಲೆ ಇನ್ನೂ ಜಾಸ್ತಿ ಜನ ಆಗ್ತಾಯಿದ್ರು. ಈ ಒಂದು ದೇವಸ್ಥಾನ ನಿಮ್ಮೆಲ್ಲರಿಗೂ ಸಾಮಾನ್ಯ ಗೊತ್ತೇ ಇರುತ್ತೆ, ಚಿಕ್ಕಮದುರೆಯಲ್ಲಿರುವಂಥ ಶನೈಶ್ಚರ ದೇವಸ್ಥಾನ ಇದು. ತುಂಬ ಫೇಮಸ್ ಕೂಡ ಹೌದು. ಇಲ್ಲಿ ಶನಿವಾರ ಜಾಸ್ತಿ ಜನ ಬರ್ತಾರೆ, ಶನಿವಾರ ರಶ್ ಇರುತ್ತೆ. ನಾನು ತುಂಬ ಚಿಕ್ಕವಳಿದ್ದಾಗ ನಮ್ಮ ದೊಡ್ಡಮ್ಮವ್ರ ಜೊತೆಗೆ ಈ ಟೆಂಪಲ್ಗೆ ಹೋಗಿದ್ದೆ. ದೇವಸ್ಥಾನದ ಹೊರಗಡೆ ಫುಲ್ಲು ಜಾತ್ರೆ ಥರ ಅಂತ ಹೇಳ್ಬೋದು, ಪುರಿ ಆಗಿರ್ಬೋದು, ಹಾಗೆ ಏನೇನೆಲ್ಲ ಮಾರೋದಕ್ಕೆಲ್ಲ ಇಟ್ಟಿದ್ರು. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಈ ಜಾತ್ರೆ ಫೀಲ್ ಬರುತ್ತೆ, ಹಳ್ಳಿಗಳಲ್ಲೆಲ್ಲ ಜಾತ್ರೆಗೆ ಹೋದರೆ ಚೆನ್ನಾಗಿರುತ್ತಲ್ವ, ಆ ಥರ ಫೀಲ್ ಬರುತ್ತೆ. ನಾವು ಕೂಡ ಅಷ್ಟೇ ಚಿಕ್ಕವರಿದ್ದಾಗ ಜಾತ್ರೆಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಮನೆಯಲ್ಲಿ. ಅಂದರೆ ನಮ್ಮ ಅಜ್ಜಿ ಊರಲ್ಲಿ ಜಾತ್ರೆ ನಡೆಯೋದು, ಅಂತರಗಟ್ಟೆ ಜಾತ್ರೆ ಅಂತ. ಒಂದಷ್ಟು ಜನಕ್ಕೆ ಗೊತ್ತಿರ್ಬೋದು, ಅದು ತುಂಬಾ ಫೇಮಸ್ ಆ್ಯಕ್ಚುಲಿ. ಅಲ್ಲಿಗೆ ಜಾಸ್ತಿ ನಂಗೆ ನೆನಪಿರೋದು, ಹೋಗಿರೋವಂಥದ್ದು ಜಾತ್ರೆ ಅಂತ ಅಂದರೆ ಅದೇ ಜಾಸ್ತಿ ನನಗೆ ನೆನಪಿರೋದು. ಬಳೆ ಮತ್ತು ಗಿರ್ಗಿಟ್ಲೆ ಎಲ್ಲ ಒಂದಷ್ಟು ಚೆನ್ನಾಗಿರ್ತಾಯಿತ್ತು. ಇಲ್ಲೂ ಕೂಡ ಅಷ್ಟೇ ಬಳೆ ಹಾಕಿಸ್ಕೊತಾಯಿದ್ರು. ಇದೆಲ್ಲ ನೋಡಿ ಒಂಥರ ಚೆನ್ನಾಗಿ ಅನ್ನಿಸ್ತು. ಹಾಗೆ ಒಂದಷ್ಟು ಮಾರಲಿಕ್ಕೆಲ್ಲ ಇಟ್ಟಿದ್ರು, ಬ್ಯಾಗ್ ಆಗಿರ್ಬೋದು, ಈಳಿಗೆ ಮಣೆ, ಮತ್ತು ಆಟಾಡೋದಕ್ಕೆ ಹುಣಸೆ ಬೀಜದಲ್ಲಿ ಆಟಾಡೋದಕ್ಕೆ ಬರುತ್ತೆ, ಅಳುಗುಳಿ ಮನೆ ಅಂತ ಹೇಳಿ, ಅದನ್ನೆಲ್ಲ ಇಟ್ಟಿದ್ರು ಮಾರಲಿಕ್ಕೆ. ಅದನ್ನೆಲ್ಲ ನೋಡ್ಕೊಳ್ತಾ ಹಾಗೆ ಬಂದ್ವಿ. ಹಾಗೆ ನಮ್ಮ ಕೃಷ್ಣಂಗೆ ನೀರಲ್ಲಿ ಆಟಾಡೋಕ್ಕೆ ಹೋಗಬೇಕು ಅಂತ ಇದ್ದ. ಆದರೆ ನಮಗೆ ಸ್ವಲ್ಪ ಅಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತಲ್ವ, ಹಾಸ್ಪಿಟ್ಲಿಗೆ ಹೋಗೋಕ್ಕೆ. ಹಾಗಾಗಿ ನಾವು ಎಲ್ಲೂ ಹೋಗಲಿಲ್ಲ, ಸೀದಾ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಹಾಗೆ ನಾನೇನು ತಿಂದಿರಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಹೋಟೆಲ್ ಹತ್ರ ಎಲ್ಲರೂ ನಿಲ್ಲಿಸ್ಬಿಟ್ಟು ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಐಸ್ ಕ್ರೀಮು ತೊಗೊಂಡ್ರು. ಇವಾಗ ನಮ್ಮ ಕೃಷ್ಣ ಸ್ಟ್ರಾಬೆರಿ ತೊಗೊಂಡಿದ್ದಾನೆ. ಜೆಲ್ಲಿಸಿಲ್ ಇದ್ದಂಗೆ ಇರುತ್ತಿದೆ, ಕೆಮ್ಮಿನ ಔಷಧಿ ಇದ್ದಂಗೆ ಇರುತ್ತಿದೆ. ಅದ್ಯಾವುದೇ ಬಟರ್ಸ್ಕಾಚಾ? ಬಟರ್ಸ್ಕಾಚ್, ನಮ್ಮ ಚಿನ್ನಿ ಬಟರ್ಸ್ಕಾಚ್ ತೊಗೊಂಡಿದ್ದಾನೆ. ಇದೊಂದೇ ಇರುತ್ತೆ. ನಾನು ಬ್ಲ್ಯಾಕ್ ಕರೆಂಟ್ ತೊಗೊಂತಿದ್ದೆ. ಇವರು ಜೋಳ ತೊಗೊಂಡಿದ್ದಾರೆ ಸಲಾಡ್ಗೆ. ತಗೊಂಡ್ರೆ ನೀವು ಜೋಳ ತೊಗೊಂಡಿದ್ದೀರಾ ಸಲಾಡ್ಗೆ? ಜಾತ್ರೆ ಮಂಡಕ್ಕಿ ಜಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೇ ಪಕ್ಕದಲ್ಲಿ ಕೆರೆ ಥರ ಇತ್ತಲ್ಲ, ಇದನ್ನು ನೋಡ್ಬಿಟ್ಟು ನಮ್ಮ ಕೃಷ್ಣ ಅಪ್ಪ ನೀರಲ್ಲಿ ಆಟಾಡಬೇಕು ಅಂತ ಹಠ ಮಾಡ್ತಾಯಿದ್ದ. ಅವ್ನಿಗೆ ಹೆಂಗೆಂಗೂ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೊರಟ್ವಿ. ಇವಾಗ ಬೇಡ, ಸ್ವಲ್ಪ ಮನೆಗೆ ಬೇಗ ಹೋಗೋದಿದೆ, ಹೋಗೋಣ, ಆಮೇಲೆ ಇನ್ನೊಂದು ಸರಿ ಕರ್ಕೊಂಬರ್ತೀವಿ ಅಂತ ಹೇಳಿ ಅವನ್ನ ಫುಲ್ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ತಾಯಿದ್ವಿ. ಅವ್ನು ಬರ್ತಾನೆ ಟವಲ್ಲು ಮತ್ತು ಅಂಡರ್ವೇರು, ಬಟ್ಟೆ ಎಕ್ಸ್ಟ್ರಾ ಎಲ್ಲ ತೊಗೊಂಬಂದ್ಬಿಟ್ಟಿದ್ದ. ನೀರಲ್ಲಿ ಆಟಾಡಲೇಬೇಕು ಅನ್ನೋ ಥರ ಪ್ಲ್ಯಾನ್ ಮಾಡಿಕೊಂಡು ನಾವು ಅಂದ್ಕೊಂಡ್ವಿ, ನೋಡೋಣ ಎಲ್ಲರೂ ಇಲ್ಲೇ ಈ ಥರ ಏನಾದರೂ ಇರುತ್ತೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಹೋಗಬೇಕಾಗಿತ್ತು, ಹಾಗಾಗಿ ಹೊರಟ್ವಿ. ಚಿನ್ನಿ ಆಲ್ರೆಡಿ ಗೋಬಿ ತಿಂತಾ ಇದ್ದಾಳೆ, ಮಸಾಲೆ ಪೂರಿ. ಇದು ನಮಗೆ ಒಂದು ನಾವು ರೆಗ್ಯುಲರಾಗಿ ಬರೋ ಅಂಥ ಸ್ಪಾಟ್ ಅಂತ ಹೇಳ್ಬೋದು. ಎಲ್ಲೋದ್ರು ಡ್ಯಾಡಿ? ಜ್ಯೂಸ್ ತರಕ್ಕೆ ಹೋಗಿದ್ದಾರೆ. ಮತ್ತೆ ಹೇಳು, ಎಲ್ಲೋದ್ರು? ಪಾವ್ ಭಾಜಿ ತರಕ್ಕೆ ಹೋಗಿದ್ದಾರೆ. ಇದು ಕೊಡಿಲಿ ನಮ್ಗದು.
ಪಾವ್ ಭಾಜಿ ಬಂತು. ಹೆಂಗಿದೆ ಪಾವ್ ಭಾಜಿ? ಚೆನ್ನಾಗಿದೆ. ಇದು ಇದು ಓಕೆ, ಇದು ಉಪ್ಪಿಲ್ಲ. ಮಸಾಲೆ ಪುರಿ ಇದು ಅದು ಅಲ್ವಾ? ಚೆನ್ನಾಗಿದೆಯಾ? ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕೋ ಲೈಟಾಗಿ ಊಟ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಗೋಬಿ, ಪಾನಿಪುರಿ ಮತ್ತು ಏನಪ್ಪ ಪಾವ್ ಭಾಜಿ ಈ ಥರ ತಿನ್ಕೊಂಡು ವಡಾಪಾವ್ ತಿನ್ನೋಣ ಅನ್ಕೊಂಡೆ, ವಡಾಪಾವ್ ಇರ್ಲಿಲ್ಲ. ವಡಾಪಾವ್ ಇರ್ಲಿಲ್ವಾ? ಮುಂಬೈಯಲ್ಲಿ ತುಂಬಾ ಫೇಮಸ್. ನಾವು ಮುಂಬೈಗೆ ಹೋದಾಗ ತಿಂದಿದ್ವಿ ವಡಾಪಾವ್. ಇದನ್ನೇನು ರೀಚ್ ಆಗ್ತಾ ಇದೀವಿ, ಹತ್ತಿರದಲ್ಲೇ ಇದೀವಿ. ಫೈನಲಿ ಕತ್ಲೆ ಆಗೋಯ್ತು. ಮಧ್ಯಾಹ್ನ ಹೊರಟಿದ್ದಲ್ವಾ, ಸ್ವಲ್ಪ ಬೆಳಗ್ಗೆ ಬೇಗ ಹೊರಟಿದ್ರೆ ಬೇಗ ಬರ್ತಾ ಇದ್ವಿ. ನಾನು ಆಡಕ್ ಹೋಗ್ತೀನಿ ಇವಾಗ್ಲಾ? ಅವ್ರ ಫ್ರೆಂಡ್ ಇವಾಗ ಸಿಗೋದು. ಹೌದಾ? ಕೋಚಿಂಗ್ ಔಟ್ 7 o'clock ಬರ್ತೀನಿ. 7 o'clock ಆಡೋದು. ಸರಿ ಆಯ್ತು ಹೋಗಪ್ಪ. ಯಾರು ಬೇಡ. ಹಾಲು ತಗೊಂಡು ಕುಡಿದ್ಬಿಟ್ಟು ಹಾಲ ಇವಾಗ ಹೋಗ್ತಾ ಹಾಲು ತಗೊಂಡು ಹೋಗೋಣ. ಆಯ್ತಾ ರೀ? ಟ್ರಾಫಿಕ್ ಇದೆ ಇಲ್ಲಿ. ಇನ್ನು ರಜತಾದ್ರಿ ಹತ್ರ ಟ್ರಾಫಿಕ್ ಇರುತ್ತೆ. ಆಮೇಲೆ ಅಲ್ಲಿ ಬಿಟ್ಟರೆ ಇನ್ನು ನೆಕ್ಸ್ಟ್ ಮುಂದೆ ಅಲ್ಲೊಂದು ಇದೆಯಲ್ಲ ಕ್ರಾಸ್, ಅಲ್ಲೊಂದು 2 ಕಡೆ ಟ್ರಾಫಿಕ್ ಇರುತ್ತೆ. ಕೃಷ್ಣ ಸುಮ್ಮನೆ ಕುತ್ಕೋ ಕೃಷ್ಣ. ಕುತ್ಕೋ ಕೆಳಗೆ, ನೀನು ಕಾಣಿಸಲ್ಲ ಡ್ಯಾಡಿ ಹಿಂದೆ. ಇರು ಸ್ಟಾರ್ಟ್ ಗೈಡೆನ್ಸ್ ಬೇಡ ಕಣ ನಮ್ಗೆ ಇವಾಗ. ಏನಕ್ಕೂ ಅವಶ್ಯಕತೆ ಇದೆಯಾ ಗೈಡೆನ್ಸ್? ನಾವು ಹೋಗ್ತೀವಿ ಕಣ, ಸುಮ್ಮನಿರ. ಡ್ಯಾಡಿ ಗೊತ್ತು. ಇಲ್ಲಿ ರೂಟ್ ಗೊತ್ತಾಗಲ್ವಾ ಕೃಷ್ಣ? ಇಷ್ಟು ದಿನ ಓಡಾಡಿದೀವಿ. ಇಲ್ಲಿಗೂ ಗೈಡೆನ್ಸ್, ಸ್ಟಾರ್ಟ್ ಗೈಡೆನ್ಸ್ ಅಂತ ಗೂಗಲ್ ಮ್ಯಾಪ್ ಆಗ್ತದೆ ನಮ್ಮ ಕೃಷ್ಣ. ಓಕೆ, ಇದ್ರೊಟ್ಟಿಗೆ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದ ಒಟ್ಟಿಗೆ. ಬಲ್ಲ ಬಾಯ್, ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಬಲ್ಲ ಬೈ. ಸೇ ಬಾಯ್ ಚಿನಿ. ಬಾಯ್ ಅರೆ ಬಾಯ್ ಬಾಯ್. ನಿಮ್ಮ ಕೈಯಿಂದ ಕೈಯಿಂದ ಬಾಯ್ ಇಡಕ್ಕೆ ಡ್ಯಾಡಿ ಬಿಸಿ ಇದಾರಲ್ಲಿ. ಇಲ್ಲಿ ಜಾಸ್ತಿ ಕೈ ಬಳಕೆ ಬೇಕಾಗುತ್ತೆ, ಅದಕ್ಕೆ ಬೆಂಗಳೂರು ಬಂದ್ಬಿಟ್ರೆ ಇಲ್ಲಿಗೆ ಬಂದ್ಮೇಲೆ ಬೇಕೇ ಬೇಕಲ್ಲ. 50ರಲ್ಲಿ 2 ಕೈಯಲ್ಲೂ ಬಾಯ್ ಅಂದ್ಬಿಡ್ತಾರೆ.